ಈಗಲೂ ಎಷ್ಟೋ ಜನ ಕೇಳ್ತಾರೆ ಚೆನ್ನಾಗಿ ಬರ್ತಿತ್ತಲ್ರಿ ಯಾಕ್ರಿ ಮುಗಿಸಿದ್ರಿ ಅಂತ ಕೇಳ್ತಾರೆ. ನಾವು ಏನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಕೈಲಿ ಇರೋದೇ ಇಲ್ಲ ಆ ಡಿಸಿಷನ್. ಈಗ ಶ್ರೀಗೌರಿಲಿ ಮಾಡಿದಂಥ ಕೆಲವು ಆರ್ಟಿಸ್ಟ್ಗಳು ಈಗ ಮತ್ತೆ ರಿಪೀಟ್ ಆಗಿ ಬೇರೆ ಕಡೆ ಕಾಣಿಸ್ಕೊತಾ ಇದ್ದಾರೆ. ಇನ್ನು ಹಲವಾರು ಕಾಣಿಸ್ಕೋತಿಲ್ಲ, ಅದು ಪರ್ಸನಲ್ ಡಿಸಿಷನ್ ಇರ್ಬೋದು. ಇಲ್ಲ ಇನ್ನೂ ನಾನು ಚೆನ್ನಾಗಿರೋದು ಯಾವುದೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬರಬಹುದು ಅನ್ನೋ ಥರ ಇರಬಹುದು. ಬಟ್ ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮಗೆ ಪರ್ಸನಲಿ ತುಂಬ ಲಾಸ್ ಆಗಿದೆ. ಸೊ ಶ್ರೀಗೌರಿ ಬಗ್ಗೆ ಮಾತಾಡೋದು, ಐ ನೋ ಇಟ್ಸ್ ಟೂ ಲೇಟ್ ಟು ಟಾಕ್ ಅಬೌಟ್ ದಿಸ್, ಬಟ್ ಸ್ಟಿಲ್ ಐ ಜಸ್ಟ್ ವಾಂಟ್ ಟು ನೋ, ಶ್ರೀಗೌರಿನ ತುಂಬಾ ಒಳ್ಳೆಯ ಸೀರಿಯಲ್, ತುಂಬಾ ಒಳ್ಳೆ ರೀತಿ ಹೋಗ್ತಾ ಇತ್ತು, ಎಂಡ್ ಮಾಡ್ಬಿಡ್ತಾರೆ. ಅದೇ ನಿಮ್ಗೆ ಹೇಳಿದ್ನಲ್ಲ, ನಾಳೆನೆ ನಮಗೆ ಗೊತ್ತಾಗುತ್ತೆ ಎಂಡ್ ಮಾಡ್ತಿದ್ದಾರೆ ಅಂತ. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತೇ ಇರಲ್ಲ. ಯಾಕೆ ಅಂದ್ರೆ ಅದಾದ್ಮೇಲೆ ಕೂಡ ನೀವು ಏನಾದ್ರು ಮಾತಾಡಿದ್ರು, ಏನಕ್ಕೆ ಎಂಡ್ ಆಯ್ತು ಶ್ರೀಗೌರಿ ಅನ್ನೋಂಥದ್ದು? ಬಿಕಾಸ್ ಆಫ್ TRP, ಬಿಕಾಸ್ ಆಫ್ ರೀಚ್. ಆ ಟೈಮಿನ ಅಂದ್ರೆ 8:30 ಅಲ್ವಾ ಕರೆಕ್ಟ್, 8:30 ಬಂದಿದ್ದು. 8:30ಗೆ ಎದುರಾಳಿ ಚಾನೆಲ್ಗಳಲ್ಲಿ ಅಥವಾ ಎದುರಾಳಿ ಸೀರಿಯಲ್ಗಳಲ್ಲಿ ಇದ್ದಂತ TRP ಆ ಟಾಕ್ಸ್ ಶ್ರೀಗೌರಿ ಕಮ್ಮಿ ಆಗಿತ್ತು. ಅದು ರೈಟಿಂಗ್ದು ಪ್ರಾಬ್ಲಮ್ ಇರಬಹುದೇನೋ ಅನ್ನೋದು ನನ್ನ ಅಭಿಪ್ರಾಯ. ನಾನಷ್ಟು ಈಸಿಯಾಗಿ ಮಾತಾಡಲ್ಲ ಅವ್ರ ಕೆಲಸದ ಬಗ್ಗೆ. ಬಟ್ ಎಲ್ಲೋ ಒಂದ್ ಕಡೆಯಿಂದ ಏನೋ ಡ್ರಾಬ್ಯಾಕ್ಸ್ ಗಳನ್ನ ಆಗ್ತಾ ಬಂದಿದ್ದಾವೆ. ನಂದೊಬ್ಬನಿಗೋಸ್ಕರ ಶ್ರೀಗೌರಿ ಅಲ್ವಲ್ಲ. ಸೊ ಎಲ್ಲರದು ಪಾತ್ರ ಪೋಷಣೆ, ಆಮೇಲೆ ಸ್ಕ್ರೀನ್ ಪ್ಲೇ, ರೀಚ್ ತುಂಬಾನೇ ಆಗ್ತಿತ್ತು. ಈಗಲೂ ಎಷ್ಟೋ ಜನ ಕೇಳ್ತಾರೆ ಚೆನ್ನಾಗಿ ಬರ್ತಿತ್ತಲ್ರಿ ಯಾಕ್ರಿ ಮುಗಿಸಿದ್ರಿ ಅಂತ ಕೇಳ್ತಾರೆ. ನಾವ್ ಏನು ಆನ್ಸರ್ ಮಾಡಕ್ಕಾಗಲ್ಲ, ಬಿಕಾಸ್ ನಮ್ ಕೈಲಿ ಇರೋದೇ ಇಲ್ಲ ಆ ಡಿಸಿಷನ್ ಮೇಕಿಂಗ್. ಹೇಳನಲ್ಲ, ನಂಗೆ ನಿಜ ಹೇಳ್ತೀನಿ, ಶ್ರೀಗೌರಿ ಮುಗಿತಾ ಇದ್ದಾಗ ನಂಗೆ ಗೊತ್ತಾಗಿದ್ದು 2 ದಿನದ ಮುಂಚೆ. ಅದ್ರ ಬಗ್ಗೆ ಟಾಕ್ಸ್ ಕೂಡ ಬಂದಿಲ್ಲ ಮುಗಿತಾ ಇದೆಯಂತೆ ಅಂತ. ನಂಗೆ ಯೂಶಲಿ ಬೇರೆ ಕಡೆಯಿಂದ ಬರೋದು ಏನೋ ಆದ್ರೂ. ಅಲ್ಲ ಹೌದು, ಅದು ಯೂಶಲಿ ಇದ್ರಲ್ಲೂ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಅದು ಹೆಂಗೋ ಸುದ್ದಿ ಬಂದ್ಬಿಡತ್ತೆ. ಈ ತರ ಬೇರೆ ಸೀರಿಯಲ್ ಗಳ ಬಗ್ಗೆನೂ ನಾವು ಕೇಳಿಪಟ್ಟಿರ್ತೀವಿ, ಬಟ್ ಶ್ರೀಗೌರಿ ಬಗ್ಗೆ ಆ ತರದ್ ಏನು ಟಾಕ್ಸ್ ಇರ್ಲಿಲ್ಲ. ಟಾಕ್ಸೇ ಇಲ್ಲ, ನಂಗೆ ಗೊತ್ತೇ ಇಲ್ಲ, ಏನ್ ಮಾಡೋಣ. ಒಳ್ಳೆ ರೀತಿಯಾಗಿ ಹೋಗ್ತಾ ಇದ್ದಂತಹ ನಿಮ್ ಪಾತ್ರ, ನೀವ್ ಆ ತರದ್ದು ಒಳ್ಳೆ ಪಾತ್ರದ ಬಗ್ಗೆ ನೀವು ಅಂದ್ರೆ ನಿಮ್ಮ ಡೆಡಿಕೇಶನ್ ಕೊಡ್ತಾ ಇದ್ದೀರಾ, ನಿಮ್ ಡೆಡಿಕೇಶನ್ ಅದ್ರಲ್ಲಿ ಹಾಕ್ತಾ ಇದ್ದೀರಾ, ಒಳ್ಳೆ ರೀತಿಯಾಗಿ ನೀವು ಜನರಿಗೆ ತಲುಪ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಒಂದು ಸೀರಿಯಲ್ ಕ್ಲೋಸ್ ಆಗತ್ತೆ ಅಂದ್ರೆ ಆರ್ಟಿಸ್ಟ್ ಗಳಿಗೆ ಅದು ಎಷ್ಟು ಬಿಗ್ ಲಾಸ್ ಆಗತ್ತೆ ಅಂತ? ತುಂಬಾ ಲಾಸ್. ಈಗ ಶ್ರೀಗೌರಿಲಿ ಮಾಡಿದಂತ ಕೆಲವು ಆರ್ಟಿಸ್ಟ್ಗಳು ಈಗ ಮತ್ತೆ ರಿಪೀಟ್ ಆಗಿ ಬೇರೆ ಕಡೆ ಕಾಣಿಸ್ಕೊತಾ ಇದಾರೆ. ಇನ್ನು ಹಲವಾರು ಕಾಣಿಸ್ಕೋತಿಲ್ಲ, ಅದು ಪರ್ಸನಲ್ ಡಿಸಿಷನ್ ಇರ್ಬೋದು. ಇಲ್ಲ ಇನ್ನೂ ನಾನು ಚೆನ್ನಾಗಿರೋದು ಯಾವುದೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬರಬಹುದು ಅನ್ನೋ ತರ ಇರಬಹುದು. ಬಟ್ ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮಗೆ ಪರ್ಸನಲಿ ತುಂಬಾ ಲಾಸ್ ಆಗಿದೆ. ಅದು ಪ್ರೊಡಕ್ಷನ್ ಹೌಸ್ಗೂ ಲಾಸ್ ಆಗಿದೆಯಂತೆ, ಲಕ್ಷ ಲಾಸ್ ಆಗಿದೆಯಂತೆ. ಅದು ಅವ್ರ ಕಷ್ಟ ಕೇಳೋರು ಯಾರು? ನಂದೊಬ್ಬಂದೇ ನಾನು ನೋಡಿದಾಗ ಸರಿ ಓಕೆ, ಬಟ್ ನನ್ನ ಪರ್ಸನಲ್ ಅಂತ ನೋಡಿದಾಗ ನನಗೆ ಇಮಿಡಿಯೇಟ್ ಆಗಿ ಇನ್ನೊಂದು ಸೀರಿಯಲ್ ಸಿಕ್ತು, ಮತ್ತೊಂದು ನಡೀತಾ ಇತ್ತು ಗ್ಯಾಪ್ ಅಲ್ಲಿ, ಒಟ್ಟಿಗೆ 3 ಸೀರಿಯಲ್ ಮಾಡ್ತಾ ಇದ್ದೆ. ಸೊ ಅದು ಬೇರೆ ವಿಚಾರ. ನನ್ನ 30 days ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಬಟ್ ಒಂದು ಸೀರಿಯಲ್ ಅಂತ ಬಂದಾಗ ಅದು ಹಲವಾರು ಏನೇನೋ ಪ್ರೊಸೀಜರ್ಸ್ಗಳು, ಪ್ರೋಟೋಕಾಲ್ಸ್ಗಳು ಚಾನೆಲ್ ಕಡೆಯಿಂದನೂ ಇರುತ್ತೆ. ಇದಾಗಿತ್ತು ರಾಜೇಶ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.